ಗೌರಿಬಿದನೂರು ನಗರದ ಸಮತಾ ಪ್ರೌಢಶಾಲೆ ಸಮೀಪ ಹಾದು ಹೋಗುತ್ತಿರುವ ಸುಮಾರು 40 ವರ್ಷದ ಹಳೆಯ ರಸ್ತೆ ಮತ್ತು ಚರಂಡಿಯನ್ನು ಸ್ಥಳೀಯರು ದೀರ್ಘಕಾಲದಿಂದ ಬಳಸಿಕೊಂಡು ಬರ್ತಿದ್ದಾರೆ. ಆದರೆ ಇದೀಗ ಶಾಲಾ ಆವರಣದಲ್ಲಿ ಕಲ್ಯಾಣ ಮಂಟಪ ನಿರ್ಮಾಣ ಕಾಮಗಾರಿ ಆರಂಭಗೊಂಡಿದ್ದು, ಈ ವೇಳೆ ರಸ್ತೆ ಮತ್ತು ಚರಂಡಿಯನ್ನು ಒಳಗೊಂಡಂತೆ ಕಾಂಪೌಂಡ್ ಗೋಡೆ ನಿರ್ಮಿಸಲು ಮುಂದಾಗಿರುವುದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ. ಸುಮಾರು 4 ರಸ್ತೆಗಳು ಸೇರ್ತಕ್ಕಂಥ ಜಾಗದಲ್ಲಿ ವಾಸ ಮಾಡೋ ಸಾರ್ವಜನಿಕರು ನಾವು ನೋಡಿದಂಗೆ 40 ವರ್ಷದ ಮೇಲಿಂದ ಈ ಸಮತಾ ಪ್ರೌಢಶಾಲೆ ಪಕ್ಕದಲ್ಲಿ ಬರ್ತಕ್ಕಂಥ ರಸ್ತೆನ ಡ್ರೈನೇಜನ್ನು ಬಳಸ್ತಾ ಇದ್ದೀವಿ. ಈಗ ಆ ರಸ್ತೆಗೂ ಮತ್ತು ಡ್ರೈನೇಜನ್ನು ಸಮತಾ ಪ್ರೌಢಶಾಲೆಯಲ್ಲಿ ಒಂದು ಕಲ್ಯಾಣ ಮಂಟಪ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಗೋಡೆ ಅಡ್ಡ ಕಟ್ಟಿಬಿಡ್ತಾ ಇದ್ದಾರೆ ರಸ್ತೆಗೂ ಡ್ರೈನೇಜ್ಗೂ. ಇದರಿಂದ ಇಲ್ಲಿ ಡ್ರೈನೇಜ್ ನೀರು ಸುಮಾರು ಅಂದರೆ 3 ಚರಂಡಿ ನೀರು ಇಲ್ಲಿ ಹೋಗೋದಕ್ಕೆ ಅನಾನುಕೂಲ ಆಗುತ್ತೆ. ಆಮೇಲೆ ಸಾರ್ವಜನಿಕರಿಗೆ ಇದು ಬಂದ್ ಮಾಡೋದ್ರಿಂದ ನಮಗೆ ದಿನ ಬೆಳಗಾದರೆ ಒಂದು ನೀರಿನ ಟ್ಯಾಂಕರ್ ಬರೋದಕ್ಕೂ ಆಗೋದಿಲ್ಲ, ನಮ್ಗೆ ನೀರಿಲ್ಲದೆ ಒದಲಾಡಬೇಕಾಗುತ್ತೆ. ಆಮೇಲೆ ಇಲ್ಲೊಂದು ಆಟೋ ಬರೋಕ್ಕಾಗಲ್ಲ. ಯಾರಾದರೂ ಸ್ವಲ್ಪ ಪೇಷಂಟ್ ಇದ್ರೂ ಶಾಲಾ ಮಕ್ಕಳು ಹೋಗೋದಕ್ಕೂ ಮತ್ತು ಒಂದು ಲಗೇಜ್ ತರೋದಕ್ಕೂ ಎಲ್ಲಕ್ಕೂ ಸಮಸ್ಯೆ ಆಗುತ್ತೆ. ನಮಗೆ ಮೊದಲಿಂದಲೂ ಯಾವ ಥರ ಯಥಾಸ್ಥಿತಿ ಈ ಜಾಗ ನಾವು ಬಳಸ್ತಾ ಇದ್ದೀವೋ ಈಗಲೂ ಅದೇ ಥರ ಬಳಸೋದಕ್ಕೆ ನಮ್ಗೆ ಅವಕಾಶ ಬೇಕು. ನಾವು 40 ವರ್ಷಗಳಿಂದ ಈ ಚರಂಡಿ ಮತ್ತು ಡ್ರೈನೇಜ್ ಬಳಸುತ್ತಿದ್ದೇವೆ. ಈಗ ಗೋಡೆ ಕಟ್ಟುತ್ತಿರುವುದರಿಂದ ಡ್ರೈನೇಜ್ ಸಮಸ್ಯೆ ಉಂಟಾಗಿದೆ. ಸಾರ್ವಜನಿಕರಿಗೆ ಓಡಾಡಲು ರಸ್ತೆ ಇಲ್ಲದೆ ತೊಂದರೆ ಆಗ್ತಿದೆ. ಮಕ್ಕಳಿಗೆ ಶಾಲೆಗೆ ಹೋಗಲು ರೋಗಿಗಳನ್ನು ಕರೆದೊಯ್ಯಲು ಸಮಸ್ಯೆಯಾಗ್ತಿದೆ. ಯಥಾಸ್ಥಿತಿ ಮುಂದುವರಿಯಲು ಅವಕಾಶ ಮಾಡಿಕೊಡಬೇಕು. ಈ ರಸ್ತೆ ಸಾರ್ವಜನಿಕ ಬಳಕೆಯಲ್ಲಿ ಇರುವುದರಿಂದ ಇದನ್ನು ಮುಚ್ಚಬಾರದು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಈ ರಸ್ತೆ ಅನೇಕ ವರ್ಷಗಳಿಂದ ಸಾರ್ವಜನಿಕ ಬಳಕೆಯಲ್ಲಿದೆ. ಈಗ ನಮ್ಮದೇ ಎಂದು ಹೇಳಿ ಕಾಂಪೌಂಡ್ ಹಾಕಲು ಮುಂದಾಗಿದ್ದಾರೆ. ಇದನ್ನು ಮುಚ್ಚಿದ್ರೆ ಜನರಿಗೆ ತೊಂದರೆ ಆಗುತ್ತದೆ. ಅಧಿಕಾರಿಗಳು ಗಮನ ಹರಿಸಬೇಕು ಎಂದರು. ವೇಡಿಕೆ ಹಾಕೊಂಡಿದ್ದೀವಿ ನೀರನ್ನ, ಇವರು ಬಿಡಲ್ಲ ಅಂತಾರೆ. ಚರಂಡಿ ಮಾಡೋಕ್ಕೆ ರೋಡ್ ಮಾಡೋಕ್ಕೆ ಇವ್ರು ಬಿಡಲ್ಲ ಅಂತಾರೆ. ನೋಡು ಪೈಪ್ಗಳೆಲ್ಲ ಕಿತ್ತಾಕವ್ರೆ, ಆಟೋಗಳು ಇಟ್ಟು ಈ ಥರ ಪ್ರಾಬ್ಲಮ್ ತಲೆನೋವು ನಮಗೆ. ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ ಅಂತ ನಮ್ಗೆ ಸುಮಾರು 20-30 ವರ್ಷದಿಂದ ಇದೆ ಪ್ರಾಬ್ಲಮ್ ನಮಗೆ. ಇವಾಗ ಈ ಕಡೆ ದಾರಿ ಮಾಡ್ತೀವಿ ಅಂತಾರೆ, ನಮ್ಮ ಗಾಡಿಗೆ ಬಂದು ಬಿಡ್ತಾರೆ. ನಾವು ಎಲ್ಲಿನ ಕಾವಲಿ ಇಡೋಕ್ಕಾಗ್ತದೆ ವರ್ಷಗಟ್ಟಲೆ? ಇಷ್ಟು ನಮ್ಮ ಪ್ರಾಬ್ಲಮ್. ನಾವು ಹಾಕಿದ್ದ ಪೈಪನ್ನು ಕಿತ್ತು ಹಾಕಿದ್ದಾರೆ. ಈಗಾಗಲೇ ಚಿಕ್ಕ ರಸ್ತೆ ಇದ್ರೂ ಈ ರಸ್ತೆ ಕೂಡ ಅಗತ್ಯವಾಗಿದೆ. ಅದನ್ನು ಮುಚ್ಚಲು ಯತ್ನಿಸುತ್ತಿದ್ದಾರೆ. ಈ ಸಂಬಂಧ ಸ್ಥಳೀಯರು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ರಸ್ತೆ ಮತ್ತು ಡ್ರೈನೇಜ್ ವ್ಯವಸ್ಥೆಯನ್ನ ಸರಿಪಡಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆಯನ್ನ ಹೇಗೆ ಪರಿಹರಿಸುತ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು.